ಹಾಯ್ ಹಲೋ ನಮಸ್ತೆ. ಯಾಕೆ ಪದೇ ಪದೇ ನಾವು ಟಾಕ್ಸಿಕ್ ಮೂವಿ ಬಗ್ಗೆ ವರದಿಯನ್ನು ಮಾಡ್ತಾ ಇದ್ದೀವಿ, ಟಾಕ್ಸಿಕ್ ಮೂವಿ ಬಗ್ಗೆ ಮಾತಾಡ್ತಿದ್ದೀವಿ ಅಂತಂದರೆ ಯಾಕೆ ಒಂದು ಕಾರಣ ಇದೆ. ಬಿಕಾಸ್ ನೀವು ಗಮನದಲ್ಲಿಟ್ಕೊಳ್ರಿ, ಈ ಪ್ರೀವಿಯಸ್ ಅಂದರೆ ಇದಕ್ಕಿಂತ ಮೊದಲು ಭಾರತೀಯ ಚಿತ್ರರಂಗದಲ್ಲಿ ಈ ರೀತಿಯಾಗಿರ್ತಕ್ಕಂತಹ ಒಂದು ಅಟೆಂಪ್ಟು, ಈ ರೀತಿಯಾಗಿರ್ತಕ್ಕಂತಹ ವಿಭಿನ್ನವಾಗಿರ್ತಕ್ಕಂತಹ ಒಂದು ಸಿನಿಮಾದ ಮುಖಾಂತರ ನಾಟ್ ಓನ್ಲಿ ಯಾವ ಒಂದು ಇಂಡಸ್ಟ್ರಿಗೂ ಕೂಡ ಕಂಪೇರ್ ಮಾಡದೇ ಇರತಕ್ಕಂತಹ ಶೈಲಿಯಲ್ಲಿ ಚಿತ್ರ ಮೂಡಿ ಬಂದಾಗ ಅದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅನ್ಯ ದೇಶಗಳ ಚಿತ್ರೀಕರಣಕ್ಕೆ ಅಥವಾ ಅನ್ಯ ದೇಶಗಳ ಚಿತ್ರಕ್ಕೆ ಪೈಪೋಟಿ ಕೊಡುವ ನಿಟ್ಟಿನಲ್ಲಿ ಆ ಒಂದು ಚಿತ್ರ ಮೂಡಿ ಬಂದಾಗ ಡೆಫಿನೆಟ್ಲಿ ಕೂಡ ನಾವು ಭಾರತೀಯರಾಗಿ ನಮ್ಮ ಮಣ್ಣಿನ ಸೊಗಡಿನ ಚಿತ್ರವನ್ನು, ನಮ್ಮ ಸ್ಯಾಂಡಲ್ವುಡ್ನ, ನಮ್ಮ ಕನ್ನಡಿಗನ ಚಿತ್ರವನ್ನು, ನಮ್ಮ ತನದ ಚಿತ್ರವನ್ನು ನಾವು ಪ್ರಶಂಸೆ ಮಾಡಬೇಕಾಗಿರ್ತಕ್ಕಂಥದ್ದು, ಆ ಚಿತ್ರವನ್ನು ಕುರಿತು ಪದೇ ಪದೇ ಮಾತನಾಡುವಂಥದ್ದು ಸಹಜವಾಗಬೇಕು. ಯಾಕೆ ಅಂತಂದರೆ ಇವತ್ತು ನೋಡಿ, ಬೇರೆ ಯಾವುದೇ ಒಂದು ಚಿತ್ರರಂಗಕ್ಕೆ ಕಂಪೇರ್ ಮಾಡದೇ ಇರುವ ರೀತಿಯಲ್ಲಿ ಇವತ್ತು ಚಿತ್ರ ಅನ್ನುವಂಥದ್ದು ಮೂಡಿ ಬಂದಿದೆ ಅಂತಂದರೆ ಅದಕ್ಕೆ ಕಾರಣ ನಟ ಯಶ್. ನಟ ಯಶ್ ಅವರು ಯಾವುದೇ ಒಂದು ಚಿತ್ರವನ್ನು ಮಾಡ್ತಾ ಇದ್ದಾರೆ ಅಂತಂದರೆ ಡೆಫಿನೆಟ್ಲಿ ಆ ಚಿತ್ರ ಹಿಟ್ ಆಗೋದಂತರೂ ಪಕ್ಕ. ಬಿಕಾಸ್ ಅವರ ಪ್ರೀವಿಯಸ್ 12-13 ಚಿತ್ರಗಳೆಲ್ಲವೂ ಕೂಡ ಹಿಟ್ ಆಗಿರೋ ಕಾರಣದಿಂದಾಗಿ ಡೆಫಿನೆಟ್ಲಿ ಅವರು ಈ ಒಂದು ಕಥೆನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಅವರು ಕೇವಲ ಭಾರತೀಯ ಚಿತ್ರರಂಗಕ್ಕೆ ಮಾತ್ರ ಸೀಮಿತವಾಗಿರದೆ ಅಂತಾರಾಷ್ಟ್ರೀಯವಾಗಿ ಭಾರತವನ್ನು ಬಿಟ್ಟು ಬೇರೆ ದೇಶದ ಚಿತ್ರೀಕರಣಕ್ಕೂ ಕೂಡ ಲಗ್ಗೆ ಇಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆ್ಯಂಡ್ ಬೇರೆ ದೇಶದ ಚಿತ್ರಗಳೊಂದಿಗೆ ಕಂಪೇರ್ನ ಮಾಡುವ ಶೈಲಿಯಲ್ಲಿ ಚಿತ್ರೀಕರಣ ಅನ್ನುವಂಥದ್ದು ಇವತ್ತು ಮೂಡಿ ಬಂದಿದೆ. ಅದರ ಬಿಟ್ಟಿರ್ತಕ್ಕಂತಹ ತುಣುಕುಗಳಲ್ಲಿ ನಿಮಗೆ ಆ ಒಂದು ವಿಜುವಲೈಸೇಷನ್ ನಿಮಗೆ ಸಿಗ್ತದೆ. ಸೊ ನಾವು ಆ ಒಂದು ಕ್ವಾಲಿಟಿ ಆ ರೀತಿಯಾಗಿದ್ದಾಗ ಪಕ್ಕ ಇದು ಒಂದು ಮಾಸ್ ಕಮರ್ಷಿಯಲ್ ಎಂಟರ್ಟೈನ್ಮೆಂಟ್ ಯಾವ ಹಂತದಲ್ಲಿ ನಿಮಗೆ ಏನನ್ನು ಕೊಡಬೇಕು ಅನ್ನುವಂಥದ್ದನ್ನು ಪೂರ್ಣ ಪ್ರಮಾಣದ ಒಂದು ಪ್ಯಾಕೇಜನ್ನು ರೆಡಿ ಮಾಡಿ ನಿಮ್ಮ ಮುಂದೆ ಉಣಬಡಿಸುವಂತಹ ಕೆಲಸವನ್ನು ನಟ ಯಶ್ ಅವರು ಟಾಕ್ಸಿಕ್ ಮೂವಿಯ ಮುಖಾಂತರ ಮಾಡ್ತಾ ಇದ್ದಾರೆ. ಇವತ್ತು ಯಾಕೆ ನಟ ಯಶ್ ಅವರು ಅಭಿನಯಿಸಿರ್ತಕ್ಕಂತಹ, ರೈಟರ್ ಆಗಿ ಕೆಲಸವನ್ನು ಮಾಡಿರ್ತಕ್ಕಂತಹ, ಪ್ರೊಡ್ಯೂಸರ್ ಆಗಿರ್ತಕ್ಕಂತಹ ಈ ಒಂದು ಟಾಕ್ಸಿಕ್ ಮೂವಿಯನ್ನು ನಾವು ಗೆಲ್ಲಿಸಬೇಕು ಅನ್ನುವಂತಹ ಮಾತನ್ನು ನಾವು ಪದೇ ಪದೇ ಹೇಳ್ತಾ ಇದ್ದೀವಿ. ಯಾಕೆ ಅಂತಂದರೆ ನೋಡಿ, ಇದು ನಮ್ಮ ಕರ್ನಾಟಕವನ್ನು ರೆಪ್ರೆಸೆಂಟ್ ಮಾಡ್ತಾ ಇರ್ತಕ್ಕಂತಹ ಮೂವಿ, ನಮ್ಮ ಭಾರತೀಯ ಚಿತ್ರರಂಗವನ್ನು ರೆಪ್ರೆಸೆಂಟ್ ಮಾಡ್ತಾ ಇರ್ತಕ್ಕಂತಹ ಮೂವಿ. ಸೊ ಇದನ್ನು ನಾವು ಗೆಲ್ಲಿಸಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬ ಭಾರತೀಯನ ಆದ್ಯ ಕರ್ತವ್ಯವಾಗಬೇಕು. ಅದರಲ್ಲೂ ಕೂಡ ನಮ್ಮ ಮಣ್ಣಿನ ಮಗ ಅಂದರೆ ನಮ್ಮ ಕನ್ನಡದ ಒಬ್ಬ ಯುವಕ ಈ ರೀತಿಯಾಗಿ ದೊಡ್ಡ ಕನಸನ್ನು ಕಂಡು ಅದಕ್ಕೆ ಬೇಕಾಗಿರ್ತಕ್ಕಂತಹ ತಯಾರಿಗಳೊಂದಿಗೆ ನಮ್ಮ ಮುಂದೆ ಕೆಲಸದಲ್ಲಿಯೂ ಕೂಡ ಅದೇ ರೀತಿಯಾಗಿ ಇದ್ದಾಗ ಎಲ್ಲರಿಗೂ ಮೆಚ್ಚುಗೆ ಆಗಬೇಕು. ಆ ರೀತಿಯಲ್ಲಿದ್ದಾಗ ದಯವಿಟ್ಟು ಕೂಡ ಅದನ್ನು ಸಪೋರ್ಟ್ ಮಾಡಿ. ಇಲ್ಲಿ ಯಾರೂ ಆ ಫ್ಯಾನ್ಸು ಈ ಫ್ಯಾನ್ಸು ಅಲ್ಲದೆ ಇಲ್ಲಿ ನಮ್ಮ ಕನ್ನಡದ ಚಿತ್ರ ಅಂಥೇಳಿ ಬಂದಾಗ ಡೆಫಿನೆಟ್ಲಿ ಇದು ಬೇರೆ ಮಟ್ಟಕ್ಕೆ ಯಶಸ್ಸನ್ನು ಕಾಣುವಂತಹ ನಿಟ್ಟಿನಲ್ಲಿ ಸಾಗ್ತದೆ. ಸೊ ಹಾಗಾಗಿ ನಾವೆಲ್ಲರೂ ಕೂಡ ನಟ ಯಶ್ ಅವರು ಅಭಿನಯಿಸಿರ್ತಕ್ಕಂತಹ ಈ ಒಂದು ಚಿತ್ರವನ್ನು ಬೆಂಬಲಿಸಬೇಕಾಗಿರ್ತಕ್ಕಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಇದರಲ್ಲಿ ಕೆಲವೊಂದಿಷ್ಟು ಕಿಡಿಗೇಡಿಗಳು ಅನ್ಯ ಮಾರ್ಗದ ಮುಖಾಂತರ ಅಥವಾ ಚಿತ್ರಕ್ಕೆ ಯಾವುದೇ ಒಂದು ಮಷಿಯನ್ನು ಬಳಿಯುವಂತಹ ಕೆಲಸಕ್ಕೆ ಮುಂದಾಗಿದ್ದರೂ ಕೂಡ ಅವರು ಏನೇ ತ್ರಿಪ್ಪರ್ಲಾಗ ಹಾಕೊಂಡ್ರೂ ಕೂಡ ಜನ ಇವತ್ತು ಟಾಕ್ಸಿಕ್ ಮೂವಿಯನ್ನು ನಾವು ನೋಡ್ತೇವೆ ಅನ್ನೋ ನಿಟ್ಟಿನಲ್ಲಿ ಆಸಕ್ತರಾಗಿದ್ದಾರೆ. ಸೊ ಹಾಗಾಗಿ ಟಾಕ್ಸಿಕ್ ಮೂವಿ ಜಯವನ್ನು ಸಾಧಿಸೋದು ಪಕ್ಕ. ಇಂಡಿಯಾದಲ್ಲಿ ಯಾವುದೇ ಚಿತ್ರ ಅದರ ವಿರುದ್ಧವಾಗಿ ಬಿಡುಗಡೆಗೊಂಡರೂ ಕೂಡ ಟಾಕ್ಸಿಕ್ ಮೂವಿ ಮೇಲುಗೈಯನ್ನು ಸಾಧಿಸುತ್ತೆ. ಬಿಕಾಸ್ ಯಾಕೆ ಅಂತಂದರೆ ಟಾಕ್ಸಿಕ್ ಮೂವಿಯ ಕಂಟೆಂಟ್ ಅನ್ನುವಂಥದ್ದು ಆ ರೀತಿಯಾಗಿದೆ, ಅದರ ಕ್ವಾಲಿಟಿ ಅನ್ನುವಂಥದ್ದು, ಅದರ ವಿಜುವಲೈಸೇಷನ್ ಅನ್ನುವಂಥದ್ದು ಆ ರೀತಿಯಾಗಿದ್ದಾಗ ಡೆಫಿನೆಟ್ಲಿ ಪ್ರೇಕ್ಷಕರನ್ನು ಹಿಡಿದಿಡುವಲ್ಲಿ ಖಂಡಿತವಾಗಿಯೂ ಕೂಡ ಟಾಕ್ಸಿಕ್ ಮೂವಿ ಕೆಲಸವನ್ನು ಮಾಡ್ತದೆ. ಅದರಲ್ಲಿ ಎರಡು ಮಾತಿಲ್ಲ. ಬಟ್ ಆದರೆ ನಾವು ಕನ್ನಡಿಗರಾಗಿ ಟಾಕ್ಸಿಕ್ ಮೂವಿಯನ್ನು ಗೆಲ್ಲಿಸಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯವಾಗಬೇಕು. ಯಾಕೆ ಅಂತಂದರೆ ಇದು ಕನ್ನಡ ಇಂಡಸ್ಟ್ರಿಯನ್ನು, ಸ್ಯಾಂಡಲ್ವುಡ್ ಇಂಡಸ್ಟ್ರಿಯನ್ನು ರೆಪ್ರೆಸೆಂಟ್ ಮಾಡಿ ಹೋಗ್ತಾ ಇರ್ತಕ್ಕಂತಹ ಚಿತ್ರ. ಹೇಗೆ ಈ ಹಿಂದೆ ಬಿಡುಗಡೆಯಾಗಿರ್ತಕ್ಕಂತಹ KGF 1, KGF 2, ಕಾಂತಾರ 1, ಕಾಂತಾರ 2 ಅನ್ನುವಂತಹ ಚಿತ್ರಗಳು ಯಾವ ರೀತಿಯಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸದ್ದನ್ನು ಮಾಡಿದ್ವೋ ಅದಕ್ಕೂ ದುಪ್ಪಟ್ಟಾಗಿ ಈ ಟಾಕ್ಸಿಕ್ ಅನ್ನುವಂತಹ ಮೂವಿ ಮುಂದಿನ ದಿನಮಾನಗಳಲ್ಲಿ ಸದ್ದು ಅನ್ನುವಂಥದ್ದನ್ನು ಮಾಡಬೇಕಾಗ್ತದೆ. ಅದಕ್ಕೆ ಬೇಕಾಗಿರ್ತಕ್ಕಂತಹ ಬೆಂಬಲವನ್ನು ನಾವು ಕನ್ನಡಿಗರಾಗಿ ಅದಕ್ಕೆ ವ್ಯಕ್ತಪಡಿಸಬೇಕಾಗಿರ್ತಕ್ಕಂಥದ್ದು ಅವಶ್ಯಕತೆ ಇದೆ. ಇದರಲ್ಲಿ ನಮ್ಮ ಮಧ್ಯೆಯೇ ಇವತ್ತು ಏನಾಗಿದೆ ಅಂತಂದರೆ, ಯಾರೋ ಒಬ್ಬರು ಬೆಳೀತಾ ಇದ್ದಾರೆ
ಅಂತಂದರೆ ಅದನ್ನು ಸಹಿಸ್ಕೊಳ್ಳದೆ ಇರತಕ್ಕಂಥ ವ್ಯಕ್ತಿಗಳು ಕೆಲವೊಂದಿಷ್ಟು ಟೀಕೆಗಳನ್ನು ಮಾಡುವಂಥದ್ದು, ಕೆಲವೊಂದಿಷ್ಟು ಅಹಿತಕರವಾಗಿರ್ತಕ್ಕಂತಹ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಡುವಂಥದ್ದು ಡೆಫಿನೆಟ್ಲಿ ಮಾಡಬಾರ್ದು. ಯಾಕೆ ಅಂತಂದರೆ ಇವತ್ತು ನೋಡಿ, ನಾವು ಬೆಳೀತಾ ಇದ್ದೀವಿ ಅಥವಾ ನಮ್ಮವ್ರು ಬೆಳೀತಾ ಇದ್ದಾರೆ ಅಂತಂದರೆ ನಮ್ಮ ಕೈಲಾದರೆ ಹರಸನ, ಅದನ್ನು ಬಿಟ್ಟು ನಮ್ಮ ಕೈಲಾಗಲ್ವಾ, ಬೇಡ, ಮಾತಾಡೋದೇ ಬೇಡ ಅಂತೀನಿ ನಾನು. ನಮ್ಮ ತನದ ಚಿತ್ರ, ನಮ್ಮ ಕನ್ನಡದ ಹುಡುಗ, ನಮ್ಮ ಸ್ಯಾಂಡಲ್ವುಡ್ನ ರೆಪ್ರೆಸೆಂಟ್ ಮಾಡ್ತಕ್ಕಂಥ ಚಿತ್ರ, ಕನ್ನಡದ ಚಿತ್ರ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮನ್ನಣೆಯನ್ನು ಪಡಿತಾ ಇದೆ. ಇವತ್ತು ಬೇರೆ ಬೇರೆ ದೇಶದವರು ಕೂಡ ಇವತ್ತು ಮಾತಾಡ್ತಾ ಇದ್ದಾರೆ. ನಾಟ್ ಓನ್ಲಿ ನಾನು ರಾಜ್ಯದ ಬಗ್ಗೆ ಹೇಳ್ತಾ ಇಲ್ಲ, ಬೇರೆ ಬೇರೆ ದೇಶ, ಬೇರೆ ಬೇರೆ ಕಂಟ್ರಿಯವರು ಇವತ್ತು ಈ ಒಂದು ಚಿತ್ರವನ್ನು ಕುರಿತು ತಮ್ಮ ತಮ್ಮ ಪೇಜ್ಗಳಲ್ಲಿ ಬರ್ಕೊಳ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ, ರಿವ್ಯೂ ಕೊಡ್ತಾ ಇದ್ದಾರೆ. ಅಂತಂದರೆ ಈ ಒಂದು ಚಿತ್ರ ಯಾವ ಸ್ಕೇಲಲ್ಲಿ ಮಾಡಿದ್ದಾರೆ ಅನ್ನುವಂಥದ್ದು ನಮಗೆ ಮನವರಿಕೆ ಆಗಬೇಕು. ಯಾವುದೇ ಒಂದು ತುಣುಕಾಗಲಿ ನೀವು ನೋಡಿ, ಈ ಹಿಂದೆ ಯಾವುದೇ ಭಾರತೀಯ ಚಿತ್ರರಂಗವನ್ನು ನಾವು ಗಮನಿಸಿ ನೋಡಿದಾಗ ಈ ರೀತಿಯಾಗಿರ್ತಕ್ಕಂತಹ ವಿಜುವಲೈಸೇಷನ್, ಈ ರೀತಿಯಾಗಿರ್ತಕ್ಕಂತಹ ಕ್ವಾಲಿಟಿ, ಕ್ವಾಂಟಿಟಿ ನಮಗೆ ಸಿಗೋದಕ್ಕೆ ರೇರ್, ಸಿಗೋದೇ ಇಲ್ಲ ಅಂತೀನಿ ನಾನು. ಸೊ ಆ ಪರಿಯಾಗಿರ್ತಕ್ಕಂತಹ ಕ್ವಾಲಿಟಿ ಮೇಕಿಂಗಲ್ಲಿ ನಿಮಗೆ ಸಿಗ್ತಾ ಇದೆ. ಆ್ಯಂಡ್ ಅಷ್ಟೇ ಪ್ರಮಾಣದಲ್ಲಿ ಸ್ಟ್ರಗಲನ್ನು ಮಾಡಿದ್ದಾರೆ ಪ್ರತಿಯೊಬ್ಬ ಆ್ಯಕ್ಟರು ಕೂಡ, ಪ್ರತಿಯೊಬ್ಬರು. ಅದರಲ್ಲೂ ನಮ್ಮ ಯಶ್ ಅವರಂತರೂ ಸುಮಾರು 4 ವರ್ಷಗಳಿಂದಲೂ ಕೂಡ ಈ ಒಂದು ಕಾನ್ಸೆಪ್ಟ್ ಮೇಲೆ ತಮ್ಮ ನಿರಂತರವಾಗಿರ್ತಕ್ಕಂತಹ ಶ್ರಮವನ್ನು ಹಾಕಿ ಯಾಕೆ ಮಾಡಿರ್ಬೋದು ಅವರು ಅಂತಂದರೆ, ಬಿಕಾಸ್ ಆ ಒಂದು ಕಂಟೆಂಟು ನಿಮ್ಮ ಮುಂದೆ ತರುವ ಉದ್ದೇಶದಿಂದಾಗಿ, ನೀವು ಅದನ್ನೆಲ್ಲರೂ ಕೂಡ ಮೆಚ್ತೀರ ಅನ್ನುವಂತಹ ಉದ್ದೇಶದಿಂದಾಗಿ. ಕಳೆದ ಅವರು 13-14 ಚಿತ್ರಗಳಲ್ಲಿಯೂ ಕೂಡ ಅವರು ಬಹುಭಾಗ ಎಲ್ಲ ಚಿತ್ರಗಳಲ್ಲಿಯೂ ಕೂಡ ಅಭಿನಯಿಸಿ, ಅದರಲ್ಲಿ ಎಲ್ಲ ಚಿತ್ರಗಳಲ್ಲಿಯೂ ಕೂಡ ಯಶಸ್ಸನ್ನು ಕಂಡ ಬೆನ್ನಲ್ಲೇ ಅದನ್ನೆಲ್ಲ ಗಮನಿಸಿ ನೋಡಿದಾಗ ಡೆಫಿನೆಟ್ಲಿ ಅವರು ಸೆಲೆಕ್ಟ್ ಮಾಡ್ತಕ್ಕಂತಹ ಸ್ಕ್ರಿಪ್ಟು ಆ ರೀತಿಯಾಗಿರ್ತದೆ ಅನ್ನುವಂಥದ್ದು ನಮಗೆ ಭಾಸವಾಗ್ತದೆ. ಸೊ ಹಾಗಾಗಿ ಡೆಫಿನೆಟ್ಲಿ ಟಾಕ್ಸಿಕ್ ಅನ್ನುವಂತಹ ಮೂವಿ ಒಂದು ಒಳ್ಳೆ ಎಂಟರ್ಟೈನ್ಮೆಂಟನ್ನು ನಿಮಗೆ ತಲುಪಿಸುವ ಸಲುವಾಗಿಯೇ, ನಿಮ್ಮನ್ನು ಮನೋರಂಜಿಸಬೇಕು ಅನ್ನೋ ನಿಟ್ಟಿನಲ್ಲಿಯೇ ತಯಾರು ಮಾಡಿರ್ತಕ್ಕಂತಹ ಚಿತ್ರ. ಸೊ ಹಾಗಾಗಿ ಎಲ್ಲರೂ ಕೂಡ ತಪ್ಪದೆ ಟಾಕ್ಸಿಕ್ ಮೂವಿಯ ಬಗ್ಗೆ ಮಾತಾಡಿ, ಟಾಕ್ಸಿಕ್ಕನ್ನು ದಯವಿಟ್ಟು ಗೆಲ್ಲಿಸಿ. ಯಾಕೆ ಅಂತಂದರೆ ಟಾಕ್ಸಿಕ್ ಮೂವಿ ನಮ್ಮ ಕನ್ನಡದ ಚಿತ್ರ, ನಮ್ಮ ಕನ್ನಡದ ಹುಡುಗ ಮಾಡಿರ್ತಕ್ಕಂತಹ ಚಿತ್ರ. ಸೊ ಹಾಗಾಗಿ ಟಾಕ್ಸಿಕ್ ಮೂವಿ ಗೆಲುವನ್ನು ಸಾಧಿಸಬೇಕು. ಟಾಕ್ಸಿಕ್ ಮೂವಿಗೆ ಸಂಬಂಧಪಟ್ಟಂತೆ ಅಥವಾ ಯಾವುದೇ ಒಂದು ಮೂವಿ ಅದರ ಎದುರಿಗೆ ಬಿಡುಗಡೆ ಆದರೂ ಕೂಡ ಟಾಕ್ಸಿಕ್ ಮೂವಿ ಮೇಲುಗೈಯನ್ನು ಸಾಧಿಸುತ್ತೆ. ಯಾಕೆ ಅಂತಂದರೆ ಈ ಹಿಂದೆ ನೋಡಿ, ರಾಮ್ ಚರಣ್ ಅವರು ಆಗಿರ್ಬೋದು, ಅವರ ಪೆದ್ದಿ ಸಿನಿಮಾ ಆಗಿರ್ಬೋದು, ಅಥವಾ ನಾನಿ ಅವರ ಚಿತ್ರ ಆಗಿರ್ಬೋದು. ಸೊ ಇವೆಲ್ಲ ಚಿತ್ರಗಳು ಯಾವಾಗ ಇವರ ಟಾಕ್ಸಿಕ್ನ ರಾಯ ಇಂಟ್ರೊಡಕ್ಷನ್ ಆ ಟೀಸರ್ನ ಬಿಡುಗಡೆ ಮಾಡಿದರು, ತದನಂತರದಲ್ಲಿ ಬಿಡುಗಡೆ ಆಗಬೇಕಾಗಿರ್ತಕ್ಕಂತಹ ಅದೇ ಮಂತಲ್ಲಿ ಬಿಡುಗಡೆ ಆಗ್ತಾ ಇರ್ತಕ್ಕಂತಹ ಚಿತ್ರಗಳು ಪೋಸ್ಟ್ಪೋನ್ ಆಗ್ತವೆ. ಯಾಕೆ ಅಂತಂದರೆ ಈ ಚಿತ್ರದ ಕಂಟೆಂಟು ಆ ರೀತಿಯಾಗಿದೆ, ಇದರ ವಿಜುವಲೈಸೇಷನ್ ಆ ರೀತಿಯಾಗಿದೆ, ಅದರ ಕ್ವಾಲಿಟಿ ಆ ರೀತಿಯಾಗಿದೆ. ಸೊ ಹಾಗಾಗಿ ಎಲ್ಲ ಬೇರೆ ಬೇರೆ ಇಂಡಸ್ಟ್ರಿಯವರು ಕೂಡ ಇವತ್ತು ತಮ್ಮ ತಮ್ಮ ಚಿತ್ರವನ್ನು ಪೋಸ್ಟ್ಪೋನ್ ಮಾಡ್ಕೊಳ್ತಾರೆ ಅಥವಾ ತಾವು ಬಿಡುಗಡೆ ಮಾಡ್ತಾ ಇರ್ತಕ್ಕಂತಹ ಡೇಟನ್ನು ಮುಂದೂಡ್ತಾರೆ. ಅಂತಂದರೆ ಬಿಕಾಸ್ ಅದು ನಮ್ಮ ಯಶ್ ಅವರಿಗಿರ್ತಕ್ಕಂತಹ ಒಂದು ಗತ್ತು, ಆ ಒಂದು ಟಾಕ್ಸಿಕ್ ಮೂವಿ ಅನ್ನುವಂತಹದ್ದಕ್ಕೆ ಎಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇದ್ದಾರೆ ಅನ್ನುವಂಥದ್ದು ನಮಗೆ ಗೊತ್ತಾಗ್ತದೆ. ಸೊ ದಯವಿಟ್ಟು ಟಾಕ್ಸಿಕ್ ಮೂವಿಯನ್ನು ಗೆಲ್ಲಿಸಿ. ಟಾಕ್ಸಿಕ್ ಮೂವಿ ಖಂಡಿತವಾಗಿಯೂ ಕೂಡ ನಮ್ಮ ಕರ್ನಾಟಕದ ಮಟ್ಟಿಗೆ, ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ದೊಡ್ಡ ಮೈಲುಗಲ್ಲಾಗಿ ಇವತ್ತು ಹೊರಹೊಮ್ಮಬೇಕು. ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲರೂ ಕೂಡ ನಮ್ಮ ಟಾಕ್ಸಿಕ್ ಸಿನಿಮಾದ ಬಗ್ಗೆ, ನಮ್ಮ ಯಶ್ ಅವರ ಬಗ್ಗೆ, ನಮ್ಮ ಕನ್ನಡ ಚಿತ್ರರಂಗದ ಬಗ್ಗೆ ಮಾತನಾಡುವಂತೆ ಆಗಬೇಕು ಅಂತಂದರೆ ಡೆಫಿನೆಟ್ಲಿ ನೀವೆಲ್ಲರೂ ಕೂಡ ಹೋಗಿ ನಿಮ್ಮ ನಿಯರಲ್ಲಿರ್ತಕ್ಕಂತಹ ಥಿಯೇಟರ್ಗಳಿಗೆ ಹೋಗಿ ಡೆಫಿನೆಟ್ಲಿ ವಾಚ್ ಮಾಡ್ತೀರಂತೇಳಿ ಭಾವಿಸ್ತಾ, ಟಾಕ್ಸಿಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಅಪ್ಡೇಟ್ ಬಂತು ಅಂತಂದರೂ ಡೆಫಿನೆಟ್ಲಿ ನಿಮಗೆ ತಲುಪಿಸುವಂತಹ ಕೆಲಸವನ್ನು ನಾನು ಮಾಡ್ತೇನೆ. ನೀವೆಲ್ಲರೂ ಕೂಡ ಅಂದ್ಕೊಂಡಿರ್ಬೋದು, ಯಾಕೆ ಅಂತಂದರೆ ಟಾಕ್ಸಿಕ್ ಮೂವಿ ಬಿಡುಗಡೆ ಆಗಲಿಕ್ಕೆ ಇನ್ನು ಕೇವಲ 40-45 ದಿನ ಉಳಿದಿದ್ದಾವೆ. ಬಟ್ ಆದರೂ ಕೂಡ ಟಾಕ್ಸಿಕ್ ಟೀಮು ಯಾವುದೇ ರೀತಿಯಾಗಿರ್ತಕ್ಕಂತಹ ಪ್ರಮೋಷನ್ನ, ಅಪ್ಡೇಟ್ಗಳನ್ನು ಕೊಡ್ತಾ ಇಲ್ಲ. ಯಾಕೆ ಅಂತಂದರೆ ಖಂಡಿತವಾಗಿಯೂ ಕೂಡ ಆದಷ್ಟು ಬೇಗ ಎಲ್ರಿಗೂ ಸರ್ಪ್ರೈಸ್ ಆಗುವಂತಹ ನಿಟ್ಟಿನಲ್ಲಿ ಟಾಕ್ಸಿಕ್ ಟೀಮ್ ರೆಡಿ ಆಗ್ತಾ ಇದೆ. ಅದಕ್ಕೆ ಬೇಕಾಗಿರ್ತಕ್ಕಂತಹ ಪೂರ್ವ ರೀತಿಯ ಸಿದ್ಧತೆಗಳನ್ನು ಈಗಾಗಲೇ ಮಾಡಿಕೊಳ್ಳಲಾಗ್ತಾ ಇದೆ ಅನ್ನುವಂತಹ ಬಲ್ಲ ಮೂಲಗಳಿಂದ ಮಾಹಿತಿ ಬರ್ತಾ ಇದೆ. ಡೆಫಿನೆಟ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಮೋಷನ್ನ ಮಾಡಲಿಕ್ಕೆ ಸಕಲ ರೀತಿಯಲ್ಲಿ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ನಮ್ಮ ನೆಲದಿಂದ ಹಿಡಿದು ಅನ್ಯ ದೇಶಗಳು ಕೂಡ ಇವತ್ತು ಕನ್ನಡ ಚಿತ್ರರಂಗದ ಕಡೆಗೆ ತಿರುಗಿ ನೋಡುವಂತಹ ಕೆಲಸವನ್ನು ನಟ ಯಶ್ ಅವರು ಟಾಕ್ಸಿಕ್ ಮೂವಿಯ ಮುಖಾಂತರ ಮಾಡಿದ್ದಾರೆ ಅನ್ನೋದನ್ನು ಹೇಳ್ತಾ, ನೀವೇನಾದರೂ ನಟ ಯಶ್ ಅವರ ಅಭಿಮಾನಿಗಳಾಗಿದ್ದರೆ ತಪ್ಪದೇ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಹೈಪ್ ಮಾಡಿ ಅಂತಲೇ ಹೇಳ್ತಾ, ಮುಂದೆ ಮತ್ತಷ್ಟು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರುವವರೆಗೂ ಧನ್ಯವಾದ. ಕರುನಾಡಿಗೆ.